ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಾವು ನಮ್ಮ ಸುತ್ತಮುತ್ತ ಗಮನಿಸ್ತಾ ಇರ್ತೀವಿ, ಕೆಲವು ವ್ಯಕ್ತಿಗಳಿರ್ತಾರೆ, ಎಲ್ಲದರಲ್ಲೂ ಕೂಡ ತಪ್ಪು ಕಾಣ್ತಾ ಇರ್ತದೆ. ಯಾವ ಮಾತಿಗೂ ಏನಾರು ಹೇಳಿದ್ರೆ ಆದರೆ ಅಂತಾನೆ ಶುರು ಮಾಡ್ತಾರೆ. ಅವ್ರು ಯಾರನ್ನು ನಂಬಲ್ಲ, ಅವನು ಸರಿ ಇಲ್ಲ ಇವಳು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೂಡ ಒಳ್ಳೆಯದನ್ನು ಕೂಡ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಾ ಇರ್ತಾರೆ. ಇದು ಯಾಕಿರ್ಬೋದು, ಇವ್ರು ಯಾಕೆ ಹಿಂಗೆ, ಎಲ್ಲವನ್ನೂ ಕೂಡ ಅನುಮಾನದಿಂದ ನೋಡ್ತಾರೆ. ಇದು ಇವರ ಬುದ್ಧಿವಂತಿಕೆಯೇ ಪ್ರಶ್ನೆ, ಅಥವಾ ಇವರ ಮನಸ್ಸಿಗೆ ಭದ್ರತೆ ಇಲ್ಲವೇ ಅಂತ. ಇದು ಅವರ ಅಭಿಪ್ರಾಯ. ಇದು ಒಂದು ಅಭಿಪ್ರಾಯ ಅಲ್ಲ, ಇದೊಂದು ವ್ಯಕ್ತಿತ್ವದ ಮಾದರಿ. ಅಂದರೆ ಪರ್ಸನಾಲಿಟಿ ಪ್ಯಾಟ್ರನ್, ಪರ್ಸನಾಲಿಟಿ ಟ್ರೈಟ್ ಅಂತೀವಲ್ಲ. ಸೈಕಾಲಜಿ ಮತ್ತು ಬಿಹೇವಿಯರಲ್ ಸೈನ್ಸ್ನಲ್ಲಿ ಈ ಗುಣಗಳನ್ನೆಲ್ಲ ಒಂದು ಕ್ರಾನಿಕ್ ನೆಗೆಟಿವಿಟಿ ಬಯಾಸ್ ಅಂತ ಹೇಳ್ತಾರೆ, ಅಥವಾ ಸಿನಿಕಲ್ ಪರ್ಸನಾಲಿಟಿ ಟ್ರೈಟ್ಸ್ ಅಂತಾರೆ, ಅಥವಾ ಪ್ಯಾರಾನೈಡ್ ಥಿಂಕಿಂಗ್ ಪ್ಯಾಟ್ರನ್ಸ್ ಅಂದರೆ ಮೈಲ್ಡ್ ಟು ಮಾಡರೇಟ್. ಅದು ಯಾಕೆ ಬೇಕಾದ್ರೂ ಇರ್ಬೋದು. ಒಂಥರ ನಕಾರಾತ್ಮಕವಾಗಿಯೇ ಯೋಚನೆ ಮಾಡೋದು ಎಲ್ಲವೂ ಕೂಡ. ಆಮೇಲೆ ಕೆಲವು ಸಲ ಅಪೋಸಿಷನಲ್ ಆಟಿಟ್ಯೂಡ್ ಇರುತ್ತೆ. ಆದರೆ ಇವರೆಲ್ಲರೂ ಸಮಸ್ಯೆ ಇರುವಂತಹ ರೋಗಿಗಳು ಅಂತಲ್ಲ, ಆದರೆ ಈ ಪ್ಯಾಟ್ರನ್ ಇದೆಯಲ್ಲ, ಇದು ಬಹಳ ಹಾರ್ಮ್ಫುಲ್ ಆಗಿರುತ್ತೆ. ಯಾತಕ್ಕೆ ಈ ತರಹದ ಮನಸ್ಥಿತಿಯು ಅಥವಾ ಈ ತರಹದ ವ್ಯಕ್ತಿತ್ವ ಡೆವಲಪ್ ಆಗತ್ತೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಅದು ಈ ಮನಸ್ಥಿತಿ ಒಂದೇ ದಿನದಲ್ಲಿ ಹುಟ್ಟೋದಲ್ಲ. ಇದು ಇಟ್ ಈಸ್ ಎ ಸ್ಲೋ ಸೈಕಾಲಜಿಕಲ್ ಕಂಡೀಷನಿಂಗ್, ಒಂದು ಪ್ರಕ್ರಿಯೆ, ನಿಧಾನವಾಗಿ ವಿಕಸಿತವಾಗಿರುವಂತಹ ಮಾನಸಿಕ ಪ್ರಕ್ರಿಯೆ. ಇನ್ನರ್ ಇನ್ಸೆಕ್ಯೂರಿಟಿ ಇರ್ತದೆ, ಲೋ ಟ್ರಸ್ಟ್ ಅಂದ್ರೆ ತಮ್ಮನ್ನ ತಾವು ನಂಬಿರಲ್ಲ, ವಿಶ್ವಾಸ ಇರೋದಿಲ್ಲ ಅವರಿಗೆ. ಜನಗಳು ನಿಜವಾಗಿ ಒಳ್ಳೆಯವರಲ್ಲ. ಅದು ಯಾತಕ್ಕೆ ಅವರಿಗೆ ಜನಗಳ ಮೇಲೆ ನಂಬಿಕೆ ಹೊರಟೋಗಿರುತ್ತೆ ಅಂತಂದ್ರೆ, ಅವರು ಮೋಸಕ್ಕೊಳಗಾಗಿರಬಹುದು, ದ್ರೋಹ ಮಾಡಿರಬಹುದು ಬೇರೆಯವರು, ರಿಪೀಟೆಡ್ ಆಗಿ ಅವರಿಗೆ ನಿರಾಶೆಗಳಾಗಿರಬಹುದು, ಡಿಸಪಾಯಿಂಟ್ ಆಗಿರಬಹುದು, ಆಮೇಲೆ ಭಾವನಾತ್ಮಕವಾಗಿ ಅವರಿಗೆ ಹರ್ಟ್ ಆಗಿರಬಹುದು. ಅವರಿಗೆ ವಿಶ್ವಾಸ ಅಂತ ಅನ್ನುವುದು ಕುಸಿದಾಗ ಅವರ ಮನಸ್ಸು ಸದಾ ಈ ಸಸ್ಪಿಷನ್ ಚೂಸ್ ಮಾಡ್ತಾ ಹೋಗುತ್ತೆ, ಅನುಮಾನಾತ್ಮಕವಾಗಿ ನೋಡ್ತಾ ಇರ್ತದೆ. ಈ ಬ್ರೈನ್ ವೈರಿಂಗ್ಗೆ ಕೆಲವು ಸಲ ನೆಗೆಟಿವಿಟಿ ಬಯಾಸ್ಡ್ ಆಗಿರಬಹುದು. ಹ್ಯೂಮನ್ ಬ್ರೈನ್ ನ್ಯಾಚುರಲಿ ಡೇಂಜರ್ನೇ ಗಮನಿಸ್ತಾ ಇರ್ತದೆ. ಮೊದಲು ಅದು ಹುಡುಕೋದೇನಂತಂದ್ರೆ, ಏನ ಅಪಾಯ ಇದೆ ನನಗೆ ಅಂತ, ಥ್ರೆಟ್ ನ ಅದು ಮೊದಲು ಹುಡುಕೋದು. ಕೆಲವರಲ್ಲಿ ಇದು ಓವರ್ ಆಕ್ಟಿವ್ ಆಗಿರ್ತಾರೆ. ಅವರು ಸೈಕಾಲಜಿ ಏನ್ ಹೇಳುತ್ತೆ ಅಂತಂದ್ರೆ, ಒಂಥರ ನೆಗೆಟಿವ್ ಇನ್ಫಾರ್ಮೇಶನ್ ಗೆಟ್ಸ್ ಮೋರ್ ವೇಟ್ ಅಂತ. ನಕಾರಾತ್ಮಕವಾಗಿರೋದೇ ತುಂಬಾ ಪ್ರಭಾವಶಾಲಿಯಾಗಿ ಇರೋದು. ಹಾಗಾಗಿ ಒಳ್ಳೆಯದನ್ನ ಮರೆತು ಕೆಟ್ಟದನ್ನೇ ದೊಡ್ಡದಾಗಿ ನೋಡೋದು. ಆಮೇಲೆ ಎಲ್ಲಿ ನಮ್ಮನ್ನ ಮೂರ್ಖಗೊಳಿಸ್ತಾರೋ ಅನ್ನುವಂತಹ ಒಳಗಿನ ಭಯ, ನಾನು ನಂಬಿದ್ರೆ ನಮಗೆ ಮೋಸ ಮಾಡಿಬಿಡ್ತಾರೆ ಅನ್ನುವಂತಹ ಭಯ. ಅದಕ್ಕೆ ಅದಕ್ಕೆ ಡಿಫೆನ್ಸ್ ಏನು ಅಂತಂದ್ರೆ, ಡಿಫೆನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಎಲ್ಲರನ್ನು ಕೂಡ ಅನುಮಾನಿಸುವುದು, ಎಲ್ಲರನ್ನು ಫಸ್ಟ್ ಕ್ರಿಟಿಸೈಸೇ ಮಾಡೋದು. ಇದೊಂಥರ ಏನದು ಡಿಫೆನ್ಸಿವ್ ಪೆಸಿಮಿಸಮ್. ಮತ್ತೆ ಕೆಲವ್ರಿಗೆ ಏನು ಅಂತಂದ್ರೆ, ಈಗೋ ಬೇಸ್ಡ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ. ತಾನು ಇದು ಬಿಲೀಫ್, ನಾನು ಬಹಳ ಬುದ್ಧಿವಂತ, ನಾನು ಜಾಸ್ತಿ ಬುದ್ಧಿವಂತ, ಇತರರು ತಪ್ಪು ಅಂತ ತೋರಿಸಿದಾಗ ಅಥವಾ ಪ್ರೂವ್ ಮಾಡಿದಾಗ ಅವ್ರಿಗೆ ಸುಪೀರಿಯಾರಿಟಿ ಫೀಲ್ ಆಗ್ತಾ ಹೋಗುತ್ತೆ. ಒಂಥರ ಸಿನಿಕಲ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದು. ಅಂದ್ರೆ ಅವ್ರನ್ನ ತಪ್ಪು ಅಥವಾ ಹೀಗಿರ್ಬೋದು ಅಂತ ತಮ್ಮ ಅನುಮಾನವನ್ನ ಹೇಳಿದ್ರೆ ತಾವು ಉತ್ತಮ ಅಥವಾ ಬುದ್ಧಿವಂತರು ಅಂತ ಅನ್ಸುತ್ತೆ. ಇನ್ನೂ ಕೆಲವು ಸಲ ಲರ್ನ್ಡ್ ಫ್ಯಾಮಿಲಿ ಅಥವಾ ಸೋಷಿಯಲ್ ಪ್ಯಾಟರ್ನ್ ಆಗಿರುತ್ತೆ. ಮನೆ, ಸಮಾಜ, ರಾಜಕೀಯ ವಾತಾವರಣ, ಎಲ್ಲರೂ ತಪ್ಪು, ಯಾರು ಸರಿ ಇಲ್ಲ, ಸಿಸ್ಟಮೇ ಸರಿ ಇಲ್ಲ, ಇದನ್ನೇ ನೋಡ್ಕೊಂಡು ಬೆಳೆದಿರ್ತಾರೆ. ಅವರು ಅದನ್ನೇ ವರ್ಲ್ಡ್ ವ್ಯೂ ಅಡಾಪ್ಟ್ ಮಾಡ್ಕೊಂಬಿಟ್ಟಿರ್ತಾರೆ, ಅದನ್ನೇ ಅನುಮಾನವನ್ನೇ ವರ್ಲ್ಡ್ ವ್ಯೂ ಮಾಡ್ಕೊಂಬಿಟ್ಟಿರ್ತಾರೆ. ಇದೊಂಥರ ಕಲಿತಿರುವಂಥ ಲರ್ನ್ಡ್ ವರ್ಲ್ಡ್ ವ್ಯೂ ಆಗಿರುತ್ತೆ. ಪ್ರಪಂಚವನ್ನ ನೋಡುವ ದೃಷ್ಟಿಕೋನ ಇದೇ ರೀತಿಯಲ್ಲಿ ಕಲ್ತು ಬಿಟ್ಟಿರ್ತಾರೆ. ಈ ತರಹದ ವ್ಯಕ್ತಿತ್ವದಿಂದ
ಏನು ಪರಿಣಾಮ ಆಗತ್ತೆ ಅಂತಂದ್ರೆ, ಕೆಲವ್ರಿಗೆ ಅನಿಸ್ಬೋದು ಇದು ಒಂಥರ ಶಾರ್ಪ್ ಥಿಂಕಿಂಗ್ ಅಂತ ಅನ್ನಿಸ್ಬಹುದು, ಆದರೆ ಪರಿಣಾಮಗಳು ಮಾತ್ರ ಗಂಭೀರವಾಗಿರುತ್ತೆ. ಮೊದಲನೇದು, ಸೋಷಿಯಲ್ ಆಗಿ ಅವರ ಐಸೋಲೇಷನ್ ಆಗ್ತಾ ಹೋಗ್ತಾರೆ, ಐಸೋಲೇಟ್ ಆಗ್ತಾ ಹೋಗ್ತಾರೆ. ಯಾರಿಗೂ ಸದಾ ನೆಗೆಟಿವ್ ಮಾತು ಕೇಳೋದಕ್ಕೆ ಇಷ್ಟ ಇರಲ್ಲ. ಯಾವಾಗಲೂ ಆಕ್ಷೇಪ, ಯಾವಾಗಲೂ ಆರೋಪ, ಯಾವಾಗಲೂ ಅನುಮಾನ, ಯಾವಾಗಲೂ ಸಸ್ಪಿಷನ್ ಇತ್ತು ಅಂತಂದ್ರೆ ಅದನ್ನ ತಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ. ಗಂಡ ಹೆಂಡತಿಗಾಗ್ಲಿ, ಹೆಂಡತಿ ಗಂಡ ಆಗಲಿ, ಈಗಾಗಲಿ ಅವರಲ್ಲಿ ಬಿರುಕು ಶುರುವಾಗ್ತದೆ. ತಂದೆ ಮಕ್ಕಳಿಗಾಗ್ಲಿ, ತಾಯಿ ಮಕ್ಕಳಿಗಾಗ್ಲಿ ಜನ ದೂರ ಆಗ್ತಾರೆ. ಎಮೋಷನಲ್ ಎಕ್ಸಾಷನ್ ಆಗ್ತದೆ. ಏನದು ಅಂತಂದ್ರೆ ಈ ನಕಾರಾತ್ಮಕವಾಗಿ ಯಾವಾಗಲೂ ಅನುಮಾನಿಸೋದು ಅಂತಂದ್ರೆ ಅಪಮಾನಿಸೋದು ಅಂತ. ಇದರಿಂದ ಅವರು ಒಂಥರ ಸಾಕಾಗೋಗಿರುತ್ತೆ ಆ ರಿಲೇಶನ್ಶಿಪ್. ಆಮೇಲೆ ಆತಂಕ, ಇವ್ರನ್ನ ಮೆಚ್ಚಕ್ಕಾಗಲ್ಲ, ಒಪ್ಸಕ್ಕಾಗಲ್ಲ ಅಂತ. ಆಮೇಲೆ ಡಿಮೋಟಿವೇಶನ್, ಯಾವಾಗ ನೋಡಿದ್ರು ಹಿಂದಕ್ಕೆ ಕೆಳೆಯೋದು. ಇವೆಂಚುಯಲಿ ಏನಾಗುತ್ತೆ, ಅವಾಯ್ಡ್ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಗ್ರೋತ್ ಬ್ಲಾಕ್ ಆಗತ್ತೆ. ಎಲ್ಲರನ್ನ ವಿರೋಧಿಸ್ಕೊಂಡಿರ್ತಾರಲ್ಲ ಅವರು ಕಲಿಯುವುದಿಲ್ಲ, ಅಕ್ಸೆಪ್ಟೆನ್ಸ್ ಇರೋದಿಲ್ಲ, ಅಡ್ಯಾಪ್ಟ್ ಆಗೋದಿಲ್ಲ. ಅವ್ರದ್ದು ಲೈಫು ಸ್ಟ್ಯಾಗ್ನೆಂಟ್ ಆಗ್ತಾ ಹೋಗತ್ತೆ. ಒಂಥರ ಕಡೆ ನಿಂತು ಬಿಡತ್ತೆ. ಆಮೇಲೆ ಯಾವಾಗ್ಲೂ ಕೋಪ ಬರೋದು, ಯಾವಾಗ್ಲೂ ಕಟುಕತನದಿಂದ ಅಥವಾ ಕಠೋರವಾಗಿರೋದು. ನಾನು ರಿಯಲಿಸ್ಟ್ ಅಂತ ಹೇಳೋದು, ನಾನು ವಾಸ್ತವವಾದಿ, ಖಂಡಿತವಾದಿ, ನೇರವಾಗಿ ನಿಷ್ಠುರವಾದಿ ಅಂತೆಲ್ಲ ಹೇಳೋದು. ಆದ್ರೆ ಒಳಗಡೆ ಅದು ಏನಿರತ್ತೆ ಅಂತಂದ್ರೆ ಕೋಪ ಇರತ್ತೆ, ರಿಸೆಂಟ್ಮೆಂಟ್ ಇರತ್ತೆ, ಅತೃಪ್ತಿ ಇರತ್ತೆ. ಅದು ಏನಾಗತ್ತೆ ಅಂತಂದ್ರೆ ಇಟ್ ಇಸ್ ಎ ಕೈಂಡ್ ಆಫ್ ಎಮೋಷನಲ್ ಪಾಯ್ಸನಿಂಗ್. ವಿಷಭರಿತವಾದಂತಹ ಭಾವನೆಗಳಾಗ್ತಾ ಹೋಗ್ತದೆ. ಕೊನೆಗೆ ಅಲ್ಲಿ ಏನಾಗತ್ತೆ ಅಂದ್ರೆ ಅವರು ವಾಸ್ತವವನ್ನ ಕಾಣದೇನೆ ಹೊರಟೋಗ್ತಾರೆ. ಅಪಾಯ ಮಾತ್ರ ಕಾಣಿಸ್ತಾ ಇರ್ತದೆ. ಅವರ ವರ್ಲ್ಡ್ ವ್ಯೂ ಬಿಕಮ್ಸ್ ಡಾರ್ಕ್. ಪ್ರಪಂಚವನ್ನು ನೋಡುವಂತಹ ಅವರ ದೃಷ್ಟಿಯೇ ಕುರುಡಾಗಿ ಬಿಡುತ್ತದೆ, ಕತ್ತಲಾಗೋಗ್ಬಿಡತ್ತೆ. ಇದಕ್ಕೆ ಪರಿಹಾರ ಇದೆಯಾ? ಬದಲಾವಣೆ ಆಗ್ತಾರ? ಎಸ್. ಇದಕ್ಕೆ ಮೊಟ್ಟ ಮೊದಲನೆಯ ಹೆಜ್ಜೆಯೇ ಅವೇರ್ನೆಸ್, ಅರಿವು. ಅವೇರ್ನೆಸ್ ವಿತೌಟ್ ಲೇಬಲಿಂಗ್. ಮೊದಲನೇ ಹೆಜ್ಜೆ, ನಾನು ಶಾರ್ಪ್ ಅಲ್ಲ, ನಾನು ಹ್ಯಾಬಿಚುಯಲಿ ನೆಗೆಟಿವ್ ಆಗಿದ್ದೇನೆ ಅಂತ ಅನ್ನೋದು ಅವೇರ್ನೆಸ್ ಬೇಕು. ಸೆಲ್ಫ್ ಅವೇರ್ನೆಸ್ ಈಸ್ ಮೆಡಿಸಿನ್. ನಾನು ಶಾರ್ಪ್ ಇಂಟೆಲಿಜೆಂಟ್ ಅಲ್ಲ, ಹ್ಯಾಬಿಚುಯಲ್, ರೂಢಿ ಆಗೋಗ್ಬಿಟ್ಟಿದೆ. ನೆಗೆಟಿವ್ ಆಗಿ ನೋಡೋದೇ ರೂಢಿ ಆಗೋಗ್ಬಿಟ್ಟಿದೆ. ಆಮೇಲೆ ಅದನ್ನ ನಾವು ವಾಸ್ತವವನ್ನ ಮತ್ತೆ ಈ ಓಪನ್ನೆಸ್ನಿಂದ ಅದನ್ನ ಹೊರಗಡೆ ಇರಬೇಕು, ಮುಕ್ತವಾಗಿ ನೋಡೋದನ್ನ ಕಲ್ತ್ಕೊಳ್ಬೇಕು, ಪ್ರಶ್ನೆನ ಕೇಳಬೇಕು. ಆದರೆ ಅದನ್ನ ಕೇಳುವ ಬಗೆ, ಅದು ಯಾವ ಆಧಾರದಲ್ಲಿದೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಆಮೇಲೆ ಬಯಾಸ್ ಪ್ರಾಕ್ಟೀಸ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಬಯಾಸ್ನ ಬ್ಯಾಲೆನ್ಸ್ ಮಾಡೋದು, ನೆಗೆಟಿವ್ ಥಾಟ್ ಬಂದಾಗ ಕೇಳಬೇಕು, ಇದು ಒಳ್ಳೆ ಆಂಗಲ್ನಲ್ಲಿ ಕೇಳ್ತಾ ಇದ್ದೀನ ಅಂತ. ನಾನು ಮನಸ್ಸಿಗೆ ರೀಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಬೇಕು. ಟ್ರೈನಿಂಗ್ ರೂಢಿ ಮಾಡಬೇಕು. ಟ್ರಸ್ಟ್ ಗ್ರ್ಯಾಜುಯಲಿ, ನೋ ಬ್ಲೈಂಡ್ಲಿ. ಟ್ರಸ್ಟ್ ಅನ್ನೋದು ಮೂರ್ಖತನ ಅಲ್ಲ. ಸ್ಮಾಲ್ ಟ್ರಸ್ಟ್, ಸ್ಮಾಲ್ ರಿಸ್ಕ್. ಎವಿಡೆನ್ಸ್ ಬೇಸ್ಡ್ ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕು ನಾವು. ಟ್ರಸ್ಟಿಂಗ್ ಈಸ್ ಇಂಪಾರ್ಟೆಂಟ್. ಎಮೋಷನಲ್ ಹೀಲಿಂಗ್ ಬೇಕಾಗತ್ತೆ. ಅಂದರೆ ನಮಗೆ ಯಾರು ಸಮಸ್ಯೆ ಮಾಡಿದರೆ, ನಮ್ಮಲ್ಲಿ ಒಳಗೆ ನೋವಿತ್ತು ಅಂದರೆ ಅದು ಹೀಲ್ ಆಗಬೇಕು. ಅದು ಹೀಲ್ ಆಗಿಲ್ಲ ಅಂತಂದರೆ ಅದು ನಮಗೆ ನಿರಂತರವಾಗಿ ಅನುಮಾನಗಳನ್ನು ಹುಟ್ಟಿಸ್ತಾ ಇರ್ತದೆ. ಅದಕ್ಕೆ ಏನು ಬೇಕು? ಕೌನ್ಸಲಿಂಗ್ ಬೇಕು, ಥೆರಪಿ ಬೇಕು, ಸೈಕಾಲಜಿಸ್ಟ್ ಹತ್ರ ಹೋಗಬೇಕು, ಮಾತಾಡಬೇಕು. ಆಮೇಲೆ ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಬೇಕು. ಏನದು ಗ್ರ್ಯಾಟಿಟ್ಯೂಡ್? ನಮ್ಮ ವಿಷಯಗಳಿಗೆ ಒಳ್ಳೆಯದಾಗೋದಕ್ಕೆಲ್ಲನೂ ನಾವು ಕೃತಜ್ಞತೆಯಿಂದ ಇರೋದು, ಮತ್ತು ಎನ್ವೈರ್ಮೆಂಟ್ ಒಳ್ಳೆಯದಾಗಿ ಇಟ್ಕೊಳ್ಳೋದು, ಮತ್ತು ಒಳಿತುಗಳನ್ನು ಗುರುತಿಸುವುದು, ಇವುಗಳೆಲ್ಲವನ್ನ ರೂಢಿ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲವನ್ನೂ ವಿರೋಧಿಸುವುದು ಬುದ್ಧಿವಂತಿಕೆ ಅಲ್ಲ. ಅದು ಭಯದ ಮುಖವಾಡ ಹಾಕಿಕೊಂಡಿರುವಂತಹ ಮನಸ್ಸು. ಪ್ರಪಂಚ ಪೂರ್ತಿ ಕೆಟ್ಟದಾಗಿಲ್ಲ, ಮನುಷ್ಯರು ಪೂರ್ತಿ ಕೆಟ್ಟವರಲ್ಲ. ನಂಬಿಕೆ ಇಲ್ಲದೇನೆ ಬದುಕಬಹುದೇನೋ ನಿಜ, ಆದರೆ ನಂಬಿಕೆ ಇಲ್ಲ ಅಂತಂದ್ರೆ, ವಿಶ್ವಾಸ ಇಲ್ಲ ಅಂತಂದ್ರೆ ನೆಮ್ಮದಿ ಇರಲ್ಲ. ಸಂದೇಹ ಇರಲಿ, ಆದರೆ ದ್ವೇಷ ಬೇಡ. ಎಚ್ಚರಿಕೆ ಇರಲಿ, ಅನುಮಾನ ಬೇಡ.
ಎಚ್ಚರಿಕೆ ಇರಲಿ, ಆದರೆ ಅನುಮಾನ ಬೇಡ. ಪ್ರೀತಿಸಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ದ್ವೇಷ ಬೇಡ, ವಿಮರ್ಶೆ ಇರಲಿ, ಆದರೆ ಮಾನವೀಯತೆಯಿಂದ ಟೀಕಿಸೋಣ, ಮಾನವೀಯತೆಯಿಂದ ವಿಮರ್ಶಿಸೋಣ ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.